KSRTC ಡ್ರೈವರ್ ಆದಂತ ಸಾದಿಕ್ ಅವರ ಮೇಲೆ ಮಹಾರಾಷ್ಟ್ರದ ಪುಂಡರು 15 ಜನ ಸೇರಿ ಸ್ವಾರ್ಗೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಬಸ್ಸಿಗೆ ಅವರು ಮತ್ತು ಅವ್ರ ಮುಖಕ್ಕೆ ಕಪ್ಪು ಮಸಿಯನ್ನು ಬಡಿದಿರ್ತಾರೆ. ಅಹಿತಕರ ಘಟನೆ ಮಾಡಿದ್ದಾರೆ. ಇವರನ್ನು ಮಹಾರಾಷ್ಟ್ರದ ಪುಡಗೇಡಿಗಳು ಅವರನ್ನು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ, ನಾನು ಕನ್ನಡ ಪರ ಹೋರಾಟಗಾರ ಮುಬಾರಕ್ ಮಾತಾಡೋದು. ಮೊನ್ನೆ ನಡೆದಂತ ಆಳಂದ್ ತಾಲೂಕಿನ KSRTC ಡ್ರೈವರ್ ಆದಂತ ಸಾದಿಕ್ ಅವರ ಮೇಲೆ ಮಹಾರಾಷ್ಟ್ರದ ಪುಂಡರು 15 ಜನ ಸೇರಿ ಸ್ವಾರ್ಗೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ ಅವರ ಮೇಲೆ ಬಸ್ಸಿಗೆ ಅವರು ಮತ್ತು ಅವ್ರ ಮುಖಕ್ಕೆ ಕಪ್ಪು ಮಸಿಯನ್ನು ಬಡಿದಿರ್ತಾರೆ. ಕೂಡಲೇ ಈ ಮಹಾರಾಷ್ಟ್ರ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಆ 15 ಜನ ಪುಂಡರ ಮೇಲೆ ಉಗ್ರವಾದ ಶಿಕ್ಷೆ ಕೊಡಬೇಕು ಮತ್ತು ಅವರಿಗೇನು ಗಡಿಪಾರು ಮಾಡಬೇಕು ಅನ್ನೋಂಥದ್ದು ನಮ್ಮ ಕನ್ನಡ ಪರ ಹೋರಾಟಗಾರರ ಬೇಡಿಕೆ ಅದ. ಕೂಡಲೇ ನಮ್ಮ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮಸ್ಕಾರ, ನಾನು ಶಿವಕಿರಣ್ ಪಾಟೀಲ್, ಕನ್ನಡ ಪರ ಹೋರಾಟಗಾರ. ಮೊನ್ನೆ ನಡೆದಂತ ಮಹಾರಾಷ್ಟ್ರದ ಸ್ವಾರ್ಗೇಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಸಾದಿಕ್ ರಾಜಾಬಾಯಿ ಮುಲಿಗೆ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಒಬ್ಬ ವಾಹನ ಚಾಲಕರ ಮೇಲೆ ಒಂದು ಕಪ್ಪು ಮಸಿ ಮುಖಕ್ಕೆ ಎರಚಿ ಮತ್ತು ನಮ್ಮ ಈಶಾನ್ಯ ಕರ್ನಾಟಕ ವಾಹನದ ಮೇಲೆ ಒಂದು ಡೇರ್ಸ್ಕಿಸಿಂದ್ರ ಅಹಿತಕರ ಘಟನೆ ಮಾಡಿದ್ದಾರೆ. ಇವರನ್ನು ಮಹಾರಾಷ್ಟ್ರದ ಪುಡಗೇಡಿಗಳು ಅವರನ್ನು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಮಹಾರಾಷ್ಟ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ. ಒಂದು ವೇಳೆ ಮಾಡದಿದ್ದರೆ ನಾವು ಕನ್ನಡ ಪರ ಹೋರಾಟಗಾರರು, ನಾವು ಕನ್ನಡಿಗರು ಅವರನ್ನು ಬರುವಂಥ ದಿನಗಳಲ್ಲಿ ನಾವು ಅವರನ್ನು ಒಂದು ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.